ಹಲೋ ಗೈಸ್, ನಾವಿವತ್ತು ಪೈಥಾನ್ ಒಳಗಡೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನಮ್ಮ ಕಾಮನ್ ಲ್ಯಾಂಗ್ವೇಜಿಂದ ನಾವು ಅರ್ಥ ಮಾಡ್ಕೊಳ್ಳೋಣ ಯಾವ ರೀತಿ ಅಂತ. ಸೊ ಇದಕ್ಕೆ ನಾನಿವಾಗ ಇದರೊಳಗಡೆ ಡೇಟಾ ಟೈಪ್ಸ್ನ ನೋಡೋಣ. ಇದರಲ್ಲಿ ಮೊದಲಾಗಿ ಬರೋದು ಬೂಲಿಯನ್ ಟೈಪ್ಸ್ ಅಂತ ಬರುತ್ತೆ. ಈ ಬೂಲಿಯನ್ ಟೈಪ್ಸ್ ಯಾವ ಥರ ಇರುತ್ತೆ ಅಂದರೆ ಟ್ರೂ ಮತ್ತು ಫಾಲ್ಸ್ ವ್ಯಾಲ್ಯೂಯಿಂದ ಕೂಡಿರುತ್ತೆ. ಸೊ ಇದನ್ನೇನಂತ ಕರಿತೀವಿ, ಬೂಲಿಯನ್ ಟೈಪ್ಸ್ ಅಂತ ಕರಿತೀವಿ. ಸೊ ಇದು ಇವಾಗ ಇಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ, ಈ ಸ್ಟಾರ್ಟಿಂಗ್ ಕ್ಲಾಸ್ ಒಳಗಡೆ ಇಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ. ಮುಂದೆ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೋಡೋಣ ಮುಂದೆ ಯಾವ ಥರ ಇರುತ್ತೆ ನನ್ನ. ಈಗ ಎರಡನೇ ಟೈಪು ಸ್ಟ್ರಿಂಗ್ ಟೈಪು. ಸ್ಟ್ರಿಂಗ್ ಟೈಪ್ ಅನ್ನೋದಂತ ಬಂದಂದರೆ ಇದು ಒನ್ ಆಫ್ ದ ಡೇಟಾ ಟೈಪು ಪೈಥಾನ್ ಒಳಗಡೆ. ಪೈಥಾನ್ ಅಂತಂತಲ್ಲ, ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಸ್ಟ್ರಿಂಗ್ ಅನ್ನೋದು ವೆರಿ ಕಾಮನ್ ಆಗಿರೋ ಒಂದು ಟೈಪ್ ಇದು. ಇವಾಗ ಇದನ್ನ ಸಿಂಪಲ್ ನಾನು ಒಂದು ಎಕ್ಸಾಂಪಲ್ ತಗೊಂತೀನಿ. ನಾನಿಲ್ಲಿ ಫ್ರೂಟ್ಸ್ ನೇಮ್ನ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೇನು ಫ್ರೂಟ್ಸ್ನ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಪ್ಪ ಅಂತಂದರೆ, ನಾವು ಆ್ಯಪಲ್ಲಿ ಯಾವ ಥರ ನಾವು ರೆಕಗ್ನೈಸೇಷನ್ ಮಾಡ್ತೀರಿ ಹೇಳ್ರಿ. ನಮಗೆ ನೋಡಿದಿರಿ ಅದ್ರದ್ದು ಬಣ್ಣ ಅಥವಾ ಅದ್ರ ಸೈಜು, ಅದ್ರ ಶೇಪ್ ನೋಡಿ, ಅದರ ಆಬ್ಜೆಕ್ಟ್ನ ನೋಡಿ ನಾವು ಡಿಸೈಡ್ ಮಾಡ್ತಾಯಿದ್ದೀರಿ. ಸೊ ಇದು ಆ್ಯಪಲ್ಲು, ಇದು ಈ ಥರ ಬನಾನಾ, ಈ ಥರ ಮ್ಯಾಂಗೋ, ಈ ಥರ ಇದ್ದರೆ ಮ್ಯಾಂಗೋ, ಆರೆಂಜು, ಗೋವಾ, ಪೇರ್ ಅಂತ ಈ ಥರ ನಾವು ಆಬ್ಜೆಕ್ಟ್ ನೋಡ್ಕೊಂಡು ನಾವು ನೋಡ್ಕೊಂಡು ಹೇಳ್ತಾ ಇದ್ದೀವಿ ಇದು ಫ್ರೂಟ್ ಅಂತ ಹೇಳ್ತಾ ಇದ್ದೀವಿ. ಸೊ ಇದು ಟೋಟಲಾಗಿ ಏನು ಹೇಳ್ತಾ ಇದ್ದೀವಿ, ಇದೊಂದು ಫ್ರೂಟು, ಅದಕ್ಕೊಂದಿರೋ ಹೆಸರು ನೇಮ್ಗೆ ಒಂದು ಕನ್ವೆನ್ಷನ್ ಬರ್ತಾಯಿದೆ, ಅದಕ್ಕೊಂದು ಹೆಸರು ಬರ್ತಾಯಿದೆ. ಸೊ ಅದೇ ಥರನೇ ಇದು ಕಂಪ್ಲೀಟಾಗಿ ಇದನ್ನೆಲ್ಲ ಸೇರಿ ಒಂದು ಫ್ರೂಟ್ಸ್ ಎಲ್ಲ ಸೇರಿ ನೇಮ್ ಎಲ್ಲ ಸೇರಿಸಿ ಅಂತ ಕರಿತಿದ್ದೀವಿ, ಫ್ರೂಟ್ಸ್ ಅಂತ ಹೇಳ್ತಾ ಇದ್ದೀರಿ. ಅದೇ ಥರನೇ ಇವಾಗ ಸ್ಟ್ರಿಂಗ್ ಅನ್ನೋದನ್ನ ಒಂದು ಡೇಟಾ ಟೈಪು. ಇವಾಗ ಆಪಲ್ ಅನ್ನೋದು ಇವಾಗ ಒಂದು ವಸ್ತು ಹೆಂಗೋ ಅದೇ ಥರ ಇಲ್ಲಿ ಸ್ಟ್ರಿಂಗ್ ಅನ್ನೋದು ಒಂದು ವಸ್ತು ಥರ, ಆಬ್ಜೆಕ್ಟ್ ಥರ. ಇಲ್ಲಿ ಯಾವುದೇ ಲ್ಯಾಂಗ್ವೇಜ್ ತಗೊಂಡು ಒಂದು ವಸ್ತು ಥರ. ಸೊ ಇವಾಗ ನಾವು ಇದನ್ನು ರೆಕಗ್ನೈಸೇಷನ್ ಮಾಡಿದ್ರಿ. ಸೊ ಇದು ಆಪಲ್ ಅಂತ ನಮ್ಗೆ ಗೊತ್ತಾಯಿತು. ಆಪಲ್ ಅಂತ ಗೊತ್ತಾಗ ನಾವು ವರ್ಡ್ಸ್ ಒಳಗಡೆ ನಾವು ಬರೆದಿದ್ದೀವಿ, ಇದು ಆಪಲ್ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಅದೇ ಥರ ಇವಾಗ ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ಬಂದರೆ ನಾವು ಇದನ್ನು ಯಾವ ರೀತಿ ರೆಕಗ್ನೈಸೇಷನ್ ಮಾಡಬೇಕಪ್ಪ ಅಂತಂತಂದರೆ, ಒಂದು ಸಿಂಗಲ್ ಕೊಟೇಶನ್ ಅಥವಾ ಡಬಲ್ ಕೊಟೇಶನ್ ಅಥವಾ ಟ್ರಿಬಲ್ ಕೊಟೇಶನ್ ಒಳಗಡೆ ಆ ವರ್ಡ್ಸ್ ಗಣಕ ಏನಾದ್ರು ಇತ್ತು ಅಂತಂತಂದರೆ ಅದನ್ನು ಸ್ಟ್ರಿಂಗ್ ಟೈಪ್ ಅಂತ ಕರಿತೀವಿ. ಇವಾಗ ಎಕ್ಸಾಂಪಲ್ ನಾನು ತಗೊತೀನಿ. ಇದರೊಳಗಡೆ ಇಟ್ರೂ ಇದು ಸ್ಟ್ರಿಂಗ್ ಟೈಪ್, ಸರಿನಾ? ಇದನ್ನು ಸ್ಟ್ರಿಂಗ್ ಡೇಟಾ ಅಂತ ನಾವು ಕರಿಬೇಕಾಗುತ್ತೆ. ಇದರೊಳಗೆ ನಾವು ಏನೇ ಇಟ್ಟರು, ಈ ಸಿಂಗಲ್ ಕೊಟೇಶನ್ ಆಗಲಿ, ಈ ಸಿಂಗಲ್ ಕೊಟೇಶನ್ ಅಥವಾ ಡಬಲ್ ಕೊಟೇಶನ್, ತ್ರಿಬಲ್ ಕೊಟೇಶನ್ ಒಳಗಡೆ ಏನೇ ಇಟ್ಟರು ನಾವು ಅಂದರೆ ಕೀಬೋರ್ಡ್ ನಮಗೆ ಕಾಣುವಂಥದ್ದು ಆಲ್ಫಾಬೆಟ್ಸ್ ಕಾಣುತ್ತೆ, ಲೆಟರ್ ಕಾಣುತ್ತೆ, ಡಿಜಿಟ್ಸ್ ಕಾಣುತ್ತೆ, ಸ್ಪೆಷಲ್ ಸಿಂಬಲ್ಸ್ ಕಾಣುತ್ತೆ. ಸೊ ಈ ಥರ ಡಿಫ್ರೆಂಟ್ ಕೀಬೋರ್ಡ್ಸ್ ನಮಗೆ ಕಾಣುತ್ತಲ್ವ. ಸೊ ಈ ಥರ ಕಾಣೋದ್ರಿಂದ ನಮಗೆ ನಾವು ಅವನ್ನೆಲ್ಲವೂ ಇಡ್ಬೋದು. ಅವನ್ನೆಲ್ಲ ಬಿಟ್ಟರಿಂದ ಕಂಪ್ಲೀಟಾಗಿ ಏನಂತ ಕರಿತೀರಿ, ಒಂದು ಸ್ಟ್ರಿಂಗ್ ಟೈಪ್ ಅಂತ ನಾವು ಅರ್ಥ ಮಾಡ್ಕೊಬೇಕು. ಈ ಥರ ಕಾಣ್ತಿದೆ ಅಂತಂದರೆ ಅದು ಸ್ಟ್ರಿಂಗ್ ಟೈಪ್ ಅಂತ ಕಾಣಬೇಕು. ಸೊ ಇವಾಗ ಇದನ್ನು ಸ್ಟ್ರಿಂಗ್ ಟೈಪ್ ಅಂತ ನಾವು ಅರ್ಥ ಮಾಡ್ಕೊಂಡ್ರಿ. ಸೊ ಇವಾಗ ನಾನಿವಾಗ ಇದೇ ಎಕ್ಸಾಂಪಲ್ನ ತೊಗೊತೀನಿ. ಇವಾಗ ಈ ಫ್ರೂಟ್ಸ್ನ ಒಬ್ಬ ಮಾರ್ತಾನಲ್ವ, ಫ್ರೂಟ್ಸ್ ಎಲ್ಲರೂ ಮಾರ್ತಾನೆ. ಸೊ ಅವನು ಫ್ರೂಟ್ಸ್ ಎಲ್ಲರೂ ಮಾರಬೇಕಂತಂದರೆ ಮಾರ್ಕೆಟ್ ಒಳಗಡೆ ಅವನೇನು ಮಾಡಬೇಕು, ಫಸ್ಟು ಬೈ ಮಾಡಬೇಕು. ಅವನು ಒಂದು ಲಾರ್ಜ್ ಮಾರ್ಕೆಟ್ ಒಳಗಡೆ ಅವನು ಬೈ ಮಾಡ್ಕೊಂಬಂದು ಮತ್ತು ಅದನ್ನು ಅವನು ಸ್ಮಾಲ್ ಶಾಪ್ ಒಳಗಡೆ ಮಾರಬೇಕು, ಅಥವಾ ಸ್ಮಾಲ್ ಶಾಪ್ ಅವನೇ ಇಟ್ಕೊಂಡು ರೀಟೇಲರ್ ಆಗಿ ಮಾರಬೇಕಾಗುತ್ತೆ ಕಸ್ಟಮರಿಗೆ. ಸೊ ಅವನು ಇವಾಗ ತೊಗೊಂಬರ್ಬೇಕಲ್ವ, ಅವನು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ತೊಗೊಂಬರ್ಬೇಕಲ್ವ. ಅಂದರೆ ಅವನು ಒಂದ್ರೊಳಗೆ ಸ್ಟೋರ್ ಮಾಡಿಕೊಂಡು ಅದು ತೊಗೊಂಡ್ಬಂದು ಮತ್ತೆ ಅವನ ಅಂಗಡಿಗೆ ಸ್ಟೋರ್ ಮಾಡಿಕೊಂಡು ಅದನ್ನು ಕಸ್ಟಮರ್ಗೆ ಮಾರ್ತಿದ್ದಾನೆ. ಸೊ ಇವಾಗ ಅವನು ತೊಗೊಂಬರ್ಬೇಕಲ್ವ, ತೊಗೊಂಬರೋದಕ್ಕೆ ಹೆಂಗೆ ಮಾಡ್ತಾವನೆ, ಒಂದು ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊತಾವನೆ. ಆ ಟ್ರಾನ್ಸ್ಪೋರ್ಟೇಷನ್ ಒಳಗಡೆ ಹೆಂಗೆ ಮಾಡ್ಕೊತಾನೆ, ಒಂದೇ ಸತಿ ಲೋಡ್ ಮಾಡ್ಕೊಂಬರ್ತಿಲ್ಲ. ಒಂದೊಂದು ಚಂಕ್ ಆಫ್ ಟ್ರೇ ಒಳಗಡೆ ಒಂದೊಂದು ಫ್ರೂಟ್ಸ್ನ ಇಟ್ಕೊಂಡು ಅವನು ಆ ಫ್ರೂಟ್ಸ್ ಆ ಟ್ರೇ ಒಳಗಡೆ ಸ್ಟೋರ್ ಮಾಡ್ಕೊಂಡು ಅವನು ತಗೊಂಬರ್ತಾವನೆ. ಸೊ ಅದೇ ಥರನೇ ಇವಾಗ ಇಲ್ಲಿ ನಾವು ಸ್ಟೋರ್ ಮಾಡ್ಕೊಬೇಕು ಇದನ್ನು. ಒಂದು ಈ ಡೇಟಾ ನಾನು ನೋಡಬೇಕಪ್ಪ ಅಂತಂತಂದರೆ ಇವಾಗ ಇದನ್ನು ತೊಗೊಂಬರ್ಬೇಕು. ಇವಾಗ ಅಂತಂತಂದರೆ ಇದನ್ನ ಒಂದು ಪ್ಲೇಸಲ್ಲಿ ನಾವು ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡೋದನ್ನೇ ಏನಂತ ಕರೀತಾರಪ್ಪ ಅಂತಂದರೆ, ಇಲ್ಲಿ ಯಾವ ಥರ ಸ್ಟೋರ್ ಮಾಡಬೇಕಪ್ಪ ಅಂದರೆ ಈಕ್ವಲ್ ಸೈನ್ನ ತಗೊಂಡು
ಇದರಿಂದ ನಾವು ಅದಕ್ಕೆ ನೇಮಿಂಗ್ನ ಇಡ್ತಾಯಿದ್ದೀವಿ. ಸೊ ಇದೊಂದು ಸ್ಟೋರೇಜ್ ಪ್ಲೇಸು. ಈ ಡೇಟಾನ ಸ್ಟೋರ್ ಮಾಡೋದಕ್ಕೆ ಈ ಸಿಂಬಲ್ನ ಯೂಸ್ ಮಾಡ್ತಾಯಿದ್ದೀವಿ. ಈ ಸಿಂಬಲ್ ಅರ್ಥ ಏನಪ್ಪ ಅಂತಂದರೆ ಇದು ಒಂದು ವೇರಿಯಬಲ್ ಅಂತ ಅರ್ಥ ಮಾಡ್ಕೊಬೇಕು ನಾವು ಇವಾಗ. ಸೊ ಈ ಈಕ್ವಲ್ ಸೈನ್ ಬಂದು ಇವಾಗ ಇದೇನಂತ ಕರಿಬೋದಪ್ಪ ಅಂತಂದರೆ ಇದು ವೇರಿಯಬಲ್ನ ನೇಮ್ ಅಂತ ಕರಿತೀವಿ. ಓಕೆನಾ? ಸೊ ಇವಾಗ ನಾನಿಲ್ಲ ಇದು ವೇರಿಯಬಲ್ ಅಂತ ಕರೆದೆ. ಎಂಥ ವೇರಿಯಬಲ್ ಇದು? ಸ್ಟ್ರಿಂಗ್ ಟೈಪ್ ಇರೋ ವೇರಿಯಬಲ್ ಇದು. ಓಕೆನಾ? ಸೊ ನಾನಿವಾಗ ಇದನ್ನು ಒಂದು ಕಡೆ ಸ್ಟೋರ್ ಮಾಡ್ಕೊಂಡೆ. ಈ ಡೇಟಾ ಸ್ಟ್ರಿಂಗ್ ಡೇಟಾ ಈ ವೇರಿಯಬಲ್ ಒಳಗಡೆ ನಾನು ಪ್ಲೇಸ್ ಮಾಡ್ಕೊಂಡೆ. ಸೊ ನಾನು ಇವಾಗ ಇದ್ರೊಳಗಡೆ ಏನಂತ ನೋಡಬೇಕಲ್ವ. ಈ ಫ್ರೂಟ್ಸ್ ಒಳಗಡೆ ಇವಾಗ ಫ್ರೂಟ್ಸ್ ಒಂದು ಟ್ರೇ ಒಳಗಡೆ ಇರ್ತದೆ. ಆ ಟ್ರೇ ಒಳಗಡೆ ಪ್ಯಾಕಿಂಗ್ ಆಗಿರುತ್ತೆ. ಆ ಪ್ಯಾಕಿಂಗ್ ನಾನು ತೆಗೆದು ನೋಡಿದ್ರೆ ಆದರೆ ಏನೇನು ಫ್ರೂಟ್ಸ್ ಇದೆ ಅಂತ ನೋಡ್ಬೋದು. ಆಪಲ್ ಇದೆಯಾ, ಬನಾನ ಇದೆಯಾ, ಡಿಫ್ರೆಂಟ್ ಫ್ರೂಟ್ಸ್ನ ನಾವು ನೋಡ್ಬೋದು. ಅದೇ ಥರ ನಿಮಗೆ ಇದ್ರೊಳಗಡೆ ಏನಿದೆ ಅಂತ ನೋಡಬೇಕಲ್ವಾ. ಇದು ನೋಡಬೇಕಪ್ಪ ಅಂತಂತಂದರೆ ನಾವು ಫಸ್ಟು ಇದನ್ನು ಬಳಸಬೇಕು. ಪ್ರಿಂಟ್ ಈ ಪ್ಯಾರಂಥೆಸಿಸ್ ಈ ಥರ ಬರ್ಕೊಂಡು ಇದನ್ನು ಬರ್ಕೊಂಡ್ರೆ ಇದೇನು ಮಾಡುತ್ತೆ, ಇದು ನಮಗೆ ಈ ಫ್ರೂಟ್ಸಲ್ಲಿ ಇರೋದನ್ನ ಏನು ಡೇಟಾ ಇರುತ್ತೋ ಅದನ್ನು ನಮ್ಗೆ ಕೊಡುತ್ತೆ. ಇವಾಗ ನೋಡು ಫ್ರೂಟ್ಸ್ ಅಂತ ಬರೀತಾ ಇದ್ದೀನಿ. ಹಿಂಗೆ ಬರೆದ್ರೆ ನಮ್ಗೆ ಔಟ್ಪುಟ್ಟು ಇದೇನು ಕೊಡುತ್ತೆ ಅದು ಔಟ್ಪುಟ್ ಅಂತಂದರೆ ಆಪಲ್ ಅಂತ ಕೊಡುತ್ತೆ. ಇದು ಈ ಥರನೇ ಕೊಡೋಲ್ಲ, ಸ್ಟ್ರಿಂಗ್ ಆಫ್ ಅಂತ ಈ ಥರನೇ ಕೊಡೋಲ್ಲ, ಆಪಲ್ ಅಂತ ರಿಟರ್ನ್ ಮಾಡುತ್ತೆ. ಸೊ ಇವಾಗ ಇದನ್ನು ನಾವು ಸಿಂಪಲ್ಲಾಗಿ ವಿಜುವಲ್ ಸ್ಟುಡಿಯೋ ಒಳಗಡೆ ಯಾವ ಥರ ಇದನ್ನು ನೋಡಬೇಕನ್ನ ನೋಡೋಣ. ಸೊ ಇವಾಗ ನಾನು ವಿಜುವಲ್ ಸ್ಟುಡಿಯೋ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನಿವಾಗ ಒಂದು ನ್ಯೂ ಫೋಲ್ಡ್ರ್, ಅದು ಸಿಂಪಲ್ಲಾಗಿ ಎಕ್ಸಾಂಪಲ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ನ್ಯೂ ಫೋಲ್ಡ್ರನ್ನ ಕ್ರಿಯೇಟ್ ಮಾಡಿ ಅದರೊಳಗಡೆ ಎಕ್ಸಾಂಪಲ್ಸ್ನೇ ಬರ್ಕೊಂಡು ಎಕ್ಸಿಕ್ಯೂಷನ್ ಮಾಡ್ಕೊತ ಹೋಗ್ತೀನಿ. ಅದಕ್ಕಿಂತ ಮುಂಚೆ ವಿಜುವಲ್ ಸ್ಟುಡಿಯೋ ಅನ್ನೋದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವು ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ಥರ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯಾವ ಥರ ರನ್ ಮಾಡಬೇಕು, ಯಾವ ಥರ ಬರೀಬೇಕು ಅನ್ನೋದನ್ನ ಫಸ್ಟ್ ನೋಡೋಣ. ಇವಾಗ ನಾನು ಇವಾಗ ಇಲ್ಲಿ ಒಂದು ಫೋಲ್ಡ್ರನ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಫೋಲ್ಡ್ರ್ ಒಳಗಡೆ ಫೋಲ್ಡ್ರ್ ಕ್ರಿಯೇಟ್ ಮಾಡಬೇಕಲ್ವ ನಾನಿವಾಗ. ಇದರೊಳಗೆ ನಾನು ಒಂದು ಫೋಲ್ಡ್ರನ್ನ ಕ್ರಿಯೇಟ್ ಮಾಡ್ತೀನಿ. ನೋಡಿರಿ ಇಲ್ಲಿ ನ್ಯೂ ಫೋಲ್ಡರ್ ಅಂತಿದೆ. ನ್ಯೂ ಫೋಲ್ಡರ್ ಅಂತ ಕ್ಲಿಕ್ ಮಾಡಿ ಇದಕ್ಕೆ ನಾನು ಒಂದು ಫೋಲ್ಡರ್ ನೇಮ್ನ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಮ್ಮದು ಫೋಲ್ಡರ್ ಕ್ರಿಯೇಟ್ ಆಯಿತು. ಇವಾಗ ಈ ಫೋಲ್ಡರ್ ಒಳಗಡೆ ಇಲ್ಲಿ ನಾವು ನೋಡ್ಬೋದು, ಇದು ಬಂದು ಫೈಲ್ನ ಆ್ಯಡ್ ಮಾಡ್ಬೋದು, ನ್ಯೂ ಫೈಲ್ನ. ಇದು ನ್ಯೂ ಫೋಲ್ಡರು. ಇಲ್ಲಿ ನಮಗೆ ಇವಾಗ ಇದು ಬೇಕಾಗಿಲ್ಲ, ಇದು ನಮಗೆ ಬೇಕು ನ್ಯೂ ಫೈಲ್. ಸೊ ಇವಾಗ ನಾವು .py ಪೈಥನ್ ಫೈಲನ್ನು ನಾವು ರೆಕಗ್ನೈಸೇಷನ್ ಮಾಡ್ಬೋದು. ನೋಡಿ .py ಕೊಟ್ಟಿದ ತಕ್ಷಣ ಈ ಸಿಂಬಲ್ ನಮ್ಗೆ ಕಾಣ್ತು. ಅಂದರೆ ಈ ಸಿಂಬಲ್ ಬರ್ತಾ ಇದೆ ಅಂತಂದರೆ ಅರ್ಥ ಏನಪ್ಪ ಅಂತಂದರೆ ಇದು ಪೈಥನ್ನ ಕೋಡ್ಗೆ ಸಂಬಂಧಪಟ್ಟಂತಹ ಫೈಲು. ಸರಿನಾ? ಇವಾಗ ನಾವು ಎಕ್ಸೆಲ್ನ ನೋಡಿದ್ರೆ .exe ಅಂತ ಇರುತ್ತೆ, ಅದು ಎಕ್ಸ್ಟೆನ್ಷನ್. ಅದು ಅರ್ಥ ಏನು? ಅದು ಎಕ್ಸೆಲ್ನ ಫಾರ್ಮ್ಯಾಟ್ ಇರೋ ಫೈಲು. ಅದೇ ಥರನೇ ಇವಾಗ ಇದು ಪೈಥನ್ಗೆ ಸಂಬಂಧಪಟ್ಟಂತಹ ಫೈಲು ಅಂತ ಅರ್ಥ ಮಾಡ್ಕೊಬೇಕು ನಾವು. ಸೊ ಇದು ಹಿಂದೆ ನಾವೇನು ಮಾಡ್ಕೊಬೇಕು, ಏನಾದರೂ ನಾವು ಬರ್ಕೊಬೋದು. ನಾನಿವಾಗ ಎಕ್ಸಾಂಪಲ್ 1 ಅಂತ ಬರೀತಿದ್ದೀನಿ, ಒಂದು ಎಕ್ಸಾಂಪಲ್ 1 ಅಂತ ಬರೀತಿದ್ದೀನಿ. ಇಲ್ಲಿವಾಗ ನಾನು ಜಸ್ಟ್ ಇಲ್ಲಾರು ಕ್ಲಿಕ್ ಮಾಡ್ಬೋದು ಅಥವಾ ಇಲ್ಲಾರು ಕ್ಲಿಕ್ ಮಾಡ್ಕೊಬೋದು. ಮಾಡಿದ ತಕ್ಷಣ ಏನಾಗ್ತಪ್ಪ ಅಂತಂದರೆ ಇದು ವಿಜುವಲ್ ಸ್ಟುಡಿಯೋ ಏನಾಗುತ್ತೆ, ಆಟೋ ಸೇವ್ ಆಗುತ್ತೆ. ಫೈಲ್ ಅನ್ನೋದು ಆಟೋ ಸೇವ್ ಆಗುತ್ತೆ. ನೋಡಿ ಇವಾಗ ಫೈಲ್ ಕ್ರಿಯೇಟ್ ಆಯಿತು. ಇವಾಗ ನಾನು ಅದನ್ನು ಬರೀತೀನಿ. FRUITS ಆಪಲ್ ಅಂತ ಬರೆದೆ. ಸೊ ಇದು ಆಟೋ ಸೇವ್ ಆಗುತ್ತೆ. ಇವಾಗ ಹಿಂಗೆ ನಾವು ತೆಗೆದ ತಕ್ಷಣ ಇದು ಆಟೋ ಸೇವ್ ಆಗುತ್ತೆ. ನಾವಿಲ್ಲಿ ಸೇವ್ ಮಾಡೋಂಥ ಅವಶ್ಯಕತೆ, ಈ ಫೈಲನ್ನು ಸೇವ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಸರಿನಾ? ಇವಾಗ ನಾನಿವಾಗ ಪ್ರಿಂಟ್ ಫಂಕ್ಷನ್ ಹೇಳೋಣಲ್ವಾ, ಅಂದರೆ ಇದು ವೇರಿಯಬಲ್ ಅಂತ ಹೇಳೋಣಲ್ವಾ. ಇದರೊಳಗಡೆ ಏನಿದೆ ಅಂತ ನಾವು ತಿಳ್ಕೊಬೇಕು ಅಂತಂದರೆ ಈ ಪ್ರಿಂಟ್ ಫಂಕ್ಷನ್ನ ಬಳಸಿ ಈ ಥರ ಬಳಸಿದ್ರೆ ನಮ್ಗೆ ಇದರಲ್ಲಿರೋ ಡೇಟಾ ಏನಿದೆ ಅಂತ ಗೊತ್ತಾಗುತ್ತೆ. ಸೊ ಇವಾಗ ನಾವು ಇದನ್ನು ನೋಡೋಣ. ಇವಾಗ ಯಾವ ಥರ ಇದು ನಮ್ಗೆ ಕೊಡುತ್ತೆ ಅನ್ನೋದು. ಇವಾಗ ನಾವು ಇದು ಔಟ್ಪುಟ್ ನಾವು ನೋಡಬೇಕಲ್ವ, ಇದನ್ನ ರನ್ ಮಾಡಬೇಕು. ಇವಾಗ ಈ ಪೈಥಾನ್ ಫೈಲ್ ಅನ್ನೋದು ನೋಡಿ, ಇವಾಗ
.py ಅನ್ನೋದು ಇದು ಯಾವುದ್ರೊಳಗಡೆ ಇದೆ, .py ಅಂದರೆ ಪೈಥಾನ್ ಫೈಲ್ ಎಕ್ಸ್ಟೆನ್ಷನ್ ಫೈಲ್. ಈ ಫೈಲನ್ನು ನಾವು ರನ್ ಮಾಡಬೇಕು. ಇವಾಗ ರನ್ ಮಾಡಿದ್ರೆ ಇದರೊಳಗಡೆ ಏನು ಡೇಟಾ ಇದೆ ಅನ್ನೋದು ನೋಡಬೇಕಪ್ಪ ಅಂತಂದರೆ, ಒಂದು ನಾವು ಈ ಸಿಂಬಲ್ ಕಾಣ್ತಿದೆಯಲ್ವಾ, ರನ್ ಆ್ಯಂಡ್ ಡಿಬಗ್, ಇದ್ರ ಮೇಲೆ ಎಲ್ಲರೂ ಕ್ಲಿಕ್ ಮಾಡ್ಕೊಬೋದು. ಅಥವಾ ಇಲ್ಲಿ ಈ ಸಿಂಬಲ್ ಇದೆಯಲ್ವಾ, ಈ ಪೈಥಾನ್ ಮೇಲೆ ಇದ್ರ ಮೇಲೆ ರನ್ ಮಾಡಿದ್ರು ಕೂಡ ವರ್ಕ್ ಆಗುತ್ತೆ. ಇವಾಗ ರನ್ ಪೈಥಾನ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಟರ್ಮಿನಲ್ ಓಪನ್ ಆಗುತ್ತೆ. ನೋಡಿ ಇದರ ಔಟ್ಪುಟ್ ಏನು ಕೊಡ್ತು, ಇವಾಗ ಇದು ನೋಡಿ ಇಲ್ಲಿ ಇವಾಗ ಈ ಫೋಲ್ಡ್ರ್ ಯಾವುದ್ರಲ್ಲಿದೆ, ಡಿ ಡ್ರೈವ್ ಒಳಗಡೆ ಇದೆ. ಅದ್ರಾಗ ಅಂದರೆ ಒಂದು ಸ್ವಲ್ಪ ಫೋಲ್ಡರ್ಸ್ ಒಳಗಡೆ ಇದೆ. ಪೈಥಾನ್ ಎಕ್ಸಾಂಪಲ್ಸ್ ಅನ್ನೋ ಒಂದು ಫೋಲ್ಡರ್ ಒಳಗಡೆ ಸೋರ್ಸ್ ಪೈಥಾನ್ ಒಳಗಡೆ ಅದಿದೆ. ಆ ಸೋರ್ಸ್ ಪೈಥಾನ್ ಯಾವ ಫೋಲ್ಡರ್ ಒಳಗಡೆ ಇದೆ, ಪ್ರಾಕ್ಟೀಸ್ ಆಲ್ ಏರಿಯಾ ಅನ್ನೋದು ಒಳಗಡೆ ಇದೆ. ಆ ಪ್ರಾಕ್ಟೀಸ್ ಆಲ್ ಏರಿಯಾ ಅನ್ನೋದು ಯಾವ ಫೋಲ್ಡರ್ ಒಳಗಡೆ ಇದೆ, ಪ್ರಾಜೆಕ್ಟ್ ಒಳಗಡೆ ಒಂದಿದೆ. ಸರಿನಾ? ಇವಾಗ ಇದು ನಾವು ನೋಡ್ಬೋದು. ಇಲ್ಲಿ ಇವಾಗ ಈ ಫೋಲ್ಡರ್ ಕಂಪ್ಲೀಟಾಗಿ ನಾವು ನೋಡ್ಬೋದು. ಈ ಪೈಥಾನ್ ಫೈಲ್ ಅನ್ನೋದು ಎಕ್ಸಿಕ್ಯೂಷನ್ ಮಾಡಿಕೊಟ್ಟೈತೆ. ಸರಿನಾ? ಔಟ್ಪುಟ್ ನಮ್ಗೆ ಏನು ಬಂದೈತೆ, ನಾನು ಹೇಳ್ದಂಗೆ ಆವಾಗಲೇ ಹೇಳ್ದಂಗೆ ಔಟ್ಪುಟ್ ನಮ್ಗೆ ಏನು ಕೊಡ್ತು, ಫ್ರೂಟ್ಸ್ ಒಳಗಡೆ ಇರೋ ಡೇಟಾನು ನೋಡ್ತಾ ಇದ್ದೀವಿ. ಸರಿನಾ? ಇವಾಗ ಇದನ್ನು ನೋಡಬೇಡ್ರಿ. ಇದು ನಾನು ಬಾಷ್ ಕಮೆಂಡ್ನ ರನ್ ಮಾಡಿದ್ದೀನಿ. ನಾನು ಇವಾಗ ಇಲ್ಲಿ ಬಾಷ್ ಕಮೆಂಡ್ನ ನೀವು ಅರ್ಥ ಆಗಲ್ಲ ನಿಮಗೆ. ಸೊ ಇದಕ್ಕೆ ನಾನು ಇವಾಗ ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ನಾನು ಕಮಾಂಡ್ ಪ್ರಾಂಪ್ಟ್ನ ಟರ್ಮಿನಲ್ನ ಓಪನ್ ಮಾಡ್ಕೊತೀನಿ. ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ಇದು ನೋಡಿ, ಈ ಏರಿಯಾ ನೋಡಿ. ಇವಾಗ ಇದರಿಂದ ನಾನು ರನ್ ಮಾಡ್ತಾ ಇದ್ದೀನಿ. ಇವಾಗ ಈ ಫೋಲ್ಡ್ರಿಗೂ ಇದಕ್ಕೆ ಮ್ಯಾಚ್ ಮಾಡ್ಕೊಂಡು ನೋಡಿರಿ. ಇವಾಗ ಪೈಥಾನ್ _ ಎಕ್ಸಾಂಪಲ್ಸ್ ಅನ್ನೋ ಫೋಲ್ಡ್ರಿಗೆ ಇದು ತಗೊಂಬಂದು ಕೊಟ್ಟೈತೆ. ಇವಾಗ ಈ ಪೈಥಾನ್ ಫೈಲು ಅದ್ರೊಳಗಡೆ ಇದೆಯಲ್ವಾ, ಅದನ್ನು ನಾನು ರನ್ ಮಾಡಬೇಕು. ಇವಾಗ ಅದನ್ನು ರನ್ ಮಾಡೋದಕ್ಕೆ ಕಮಾಂಡ್ ಏನಪ್ಪ ಅಂತಂದರೆ py, ಸರಿನಾ, py ಅಂತ ಕೊಟ್ಟು ಆ ಪೈಥಾನ್ ಫೈಲ್ ನೇಮ್ನ ನಾವು ಎಂಟರ್ ಮಾಡಬೇಕು. .py ಎಂಟರ್ನ ಕೊಟ್ಟರೆ ನೋಡಿ ಔಟ್ಪುಟ್ ಆಪಲ್ ಅಂತ ಕೊಡ್ತು. ಸೊ ಇವಾಗ ನಾನು ಇದನ್ನ ಸ್ಟ್ರಿಂಗ್ ಟೈಪ್ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಈ ಸ್ಟ್ರಿಂಗ್ ಟೈಪ್ ಅಂತ ಹೇಳ್ತಾ ಇದ್ದೀನಿ ಅಂತಲ್ವಾ, ಇದನ್ನು ನಾವು ಇದ್ರೊಳಗಡೆ ಯಾವ ಥರ ತಿಳ್ಕೊಬೇಕಪ್ಪ ಅಂತಂದರೆ, ನಾನು ಅದಕ್ಕೆ ಮತ್ತೆ ಪ್ರಿಂಟ್ ಅಂತ ಕೊಟ್ಟು ಟೈಪ್ ಆಫ್ ಇದು ಕೊಡ್ತೀನಿ. ಈ ಟೈಪ್ ಆಫ್ ಅನ್ನೋದು ಏನಪ್ಪ ಅಂತಂದರೆ, ಇದು ಕೂಡ ಒಂದು ಫಂಕ್ಷನ್. ಈ ಫಂಕ್ಷನ್ ನಮ್ಗೆ ಏನು ರಿಟರ್ನ್ ಮಾಡುತ್ತೆ, ಅದ್ರಾಗಿರೋ ಎಂಥ ಟೈಪ್ ಅನ್ನೋದು ನಾವು ತಿಳ್ಕೊಬೋದು. ಈ ವೇರಿಯಬಲ್ ಆಗಿರೋ ಡೇಟಾ ಎಂಥದ್ದು ಅಂತ ನಾವು ತಿಳ್ಕೊಬೋದು. ಇಲ್ಲಿ ಟೈಪ್ ಆಫ್ ಅನ್ನೋದ್ರಿಂದ ಜಸ್ಟ್ ಟೈಪ್ ಅಂತಿದೆ ಇದರಲ್ಲಿ ಪೈಥಾನಲ್ಲಿ. ಸೊ ನಾವು ಟೈಪ್ ಅಂತ ಕೊಟ್ಟರೆ ನೋಡಿ ನೇಮ್ ಎರರ್ ಅಂತ ತೋರಿಸ್ತಾ ಇದೆ. ಇದನ್ನು ನಾವು ನೋಡೋಣ ಆಮೇಲೆ. ಆಮೇಲೆ ಎಕ್ಸಾಂಪಲ್ ನಾನು ಕೊಡ್ತೀನಿ ನೋಡಿ. ಇವಾಗ ಕ್ಲಾಸ್ ಅಂತ ಕೊಡ್ತು ಅಂದರೆ ಇದು ಬಂದು ಏನಪ್ಪ ಅಂತ ಅರ್ಥ ಏನಪ್ಪ ಅಂತಂದರೆ, str ಮೀನ್ ಏನಪ್ಪ ಅಂತಂದರೆ ಫ್ರೂಟ್ಸಲ್ಲಿರೋ ವೇರಿಯಬಲ್ ಟೈಪ್ ಎಂಥದ್ದು ಅಂತಂದರೆ ಸ್ಟ್ರಿಂಗ್ ಟೈಪ್ ಅಂತ ಅರ್ಥ ಮಾಡ್ಕೊಬೇಕು. ಸರಿನಾ? ಇವತ್ತು ನಾವು ಸ್ಟ್ರಿಂಗ್ ಯಾವ ಥರ ನಾವು ನೋಡಬೇಕು, ಸ್ಟ್ರಿಂಗ್ದು ಯಾವ ಥರ ಫಾರ್ಮೆಟ್ ಇರುತ್ತೆ ಅಂತ ಗೊತ್ತಾಯಿತು. ಆ ಡೇಟಾ ಯಾವುದೇ ರೀತಿ ನಾವು ಅರ್ಥ ಮಾಡ್ಕೊಬೇಕು ಅಂತ ನೋಡ್ಕೊಂಡ್ರಿ. ಮತ್ತು ವೇರಿಯಬಲ್ ಕಾನ್ಸೆಪ್ಟನ್ನ ತಿಳ್ಕೊಂಡ್ರಿ. ಒಂದುಗಡೆ ಸ್ಟೋರ್ ಮಾಡೋದೇ ವೇರಿಯಬಲ್ ಅಂತ ತಿಳ್ಕೊಂಡ್ರಿ. ಆ ಡೇಟಾ ನಾವು ನೋಡೋದಕ್ಕೆ ಪ್ರಿಂಟ್ ಫಂಕ್ಷನ್ನ ನೋಡಿದ್ರಿ. ಮತ್ತು ಇದು ಯಾವ ಥರ ನಾವು ನಾವಾಗ ಮ್ಯಾನ್ಯಲಾಗಿ ನಾವು ಇದು ನೋಡಿದ ತಕ್ಷಣ ನಾವು ಸ್ಟ್ರಿಂಗ್ ಅಂತ ನಾವು ನೋಡಿದ್ರಿ. ಇವಾಗ ಪ್ರೋಗ್ರಾಮೆಟಿಕಲಾಗಿ ನಾವು ಅದು ಟೈಪನ್ನು ನಾವು ಅರ್ಥ ಮಾಡ್ಕೊಬೇಕಲ್ವ. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಟೈಪ್ ಫಂಕ್ಷನ್ನ ಬಳಸಿದ್ರಿ. ಆ ಟೈಪ್ ಫಂಕ್ಷನ್ ಬಳಸಿದ್ದಕ್ಕೆ ಅದೇನು ರಿಟರ್ನ್ ಮಾಡ್ತೀವಿ, ನಮಗೆ str ಅಂತ ಕೊಡ್ತಾಯಿದೆ. ಸೊ ಇದು str ಅಂತ ಕೊಡ್ತು. ಇವಾಗ ಇದರೊಳಗಡೆ ಇನ್ನೊಂದು ಪಾರ್ಟ್, ನಾನು ಇನ್ನೊಂದು ಸಿಂಪಲ್ಲಾಗಿ ಇನ್ನೊಂದು ಪಾರ್ಟ್ನ ಹೇಳ್ತೀನಿ. ಇಲ್ಲಿಂದ ಕೇಳ್ತೀರಿ ನಾವು ಟೈಪ್ ಆಫ್ ಅಂದರೆ ಟೈಪ್ ಅನ್ನೋದೇನು ಅಂತ ತಿಳ್ಕೊಂಡ್ರಿ ನಾವು. ಸರಿನಾ? ಇವಾಗ ಇದರೊಳಗಡೆ ನಾನಿವಾಗ ಈ ಸ್ಟ್ರಿಂಗ್ ಒಳಗಡೆ ನಾನು ಏನಾದ್ರು ಒಂದು ಕನ್ಕೇಟ್ ಮಾಡಬೇಕು, ಒಂದು ಆ್ಯಡ್ ಮಾಡಬೇಕಪ್ಪ. ಇನ್ನೊಂದು ಡೇಟಾನ ಇದರೊಳಗಡೆ ನಾನು ಆ್ಯಡ್ ಮಾಡಬೇಕು.
ಅದಕ್ಕೆ ಆಡ್ ಮಾಡಬೇಕು ಅಂತಂದರೆ ಇವಾಗ ಈ ಬನಾನವನ್ನು ನಾನು ಆಡ್ ಮಾಡಬೇಕು. ಆಡ್ ಮಾಡೋದು ಹೆಂಗೆ ಅಂತಂದರೆ ನಾವಿವಾಗ ಅಡಿಷನ್ ಹೆಂಗೆ ಮಾಡ್ತೀರಿ, 2 + 2 ಅನ್ನೋದು ಹೆಂಗೆ ಅಡಿಷನ್ ಮಾಡ್ತೀರಿ, 2 2 4 ಅಂತ ಲೆಕ್ಕ ಹಾಕ್ತೀರಿ. ಅದೇ ಥರ ಇವಾಗ ಇಲ್ಲಿ ಇದಕ್ಕೆ ನಾವು ಇವಾಗ ಅಡಿಷನ್ ಅನ್ನೋದು ಬರ್ತಾಯ್ತಂದರೆ ಈ ಸೈನ್ನ ಈ ಆಪ್ರೇಟರ್ನ ಯೂಸ್ ಮಾಡಬೇಕು. ಈ ಆಪ್ರೇಟರ್ ಯೂಸ್ ಮಾಡಿ ಇದರೊಳಗಡೆ ಯೂಸ್ ಮಾಡಿದ್ರೆ ಈ ಥರ ಬರೆದ್ರೆ ನಾವು ಈ ಫ್ರೂಟ್ಸಲ್ಲಿರೋ ವೇರಿಯೇಬಲ್ ಜೊತೆ ಇದು ಆಡ್ ಆಗ್ತೈತೆ. ಸರಿನಾ? ಇವಾಗ ಇದು ಆಡ್ ಮಾಡಿದ್ರೆ ಯಾವ ರೀತಿ ಕೊಡುತ್ತೆ ನೋಡೋಣ. ಇವಾಗ ನಾವು ಎಕ್ಸಾಂಪಲಾಗಿ ಏನು ತೊಗೊಂಡ್ರಿ, 2 + 2 ಏನಂತ ತೊಗೊತಾ ಇದ್ದೀವಿ, 4 ಅಂತ ಹೇಳ್ತಾ ಇದ್ದೀರಿ. ಆದರೆ ಇವಾಗ ಇದು ಸ್ಟ್ರಿಂಗ್ ಇರುತ್ತೆ ತಿಳ್ಕೊಳ್ಳಿ. ಇದೇನು ಮಾಡುತ್ತೆ, ಇಲ್ಲಿ 2 + 2 4 ಅಂತ ಬರಲ್ಲ. ಇದು ಸ್ಟ್ರಿಂಗ್ ಟೈಪು. ನಾವು ಫಸ್ಟ್ ಇಟ್ಟಿದ್ದು ಇಂಟಿಜರ್ ಇಟ್ಟಿದ್ದು. ಸ್ಟ್ರಿಂಗ್ ಟೈಪ್ ಇಡೋದ್ರಿಂದ ಇದೇನು ಮಾಡುತ್ತೆ, ಈ ರೀತಿ ಔಟ್ಪುಟ್ ಕೊಡುತ್ತೆ. 2 + 2 ಕರೆಕ್ಟ್ ಆನ್ಸರ್ ಅಲ್ವಲ್ಲ, ಅಂದರೆ ಟೈಪ್ ಮೇಲೇ ನಿಂತಿರೋದು ಕಂಪ್ಲೀಟ್ ಆಗಿದ್ದು. ನಾವು ಅರ್ಥ ಮಾಡ್ಕೊಬೇಕು ಇವಾಗ. ಓಕೆನಾ? ಇದೊಂದು ಅರ್ಥ. ಇವಾಗ ನಾನು ಸಿಂಪಲಾಗಿ ಇವಾಗ ಪ್ರಿಂಟ್ ಆಫ್ ಫ್ರೂಟ್ಸ್ ಜೊತೆಗೆ ಬನಾನನ್ನ ಆಡ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಇಲ್ಲಿ ನೋಡಿ, ಇದು ಎಕ್ಸಾಂಪಲ್. ಇವಾಗ ನಾವು ಹಿಂದೆ ನಾನು ಜಸ್ಟ್ ಇದನ್ನ ಟೈಪ್ ಮಾಡಿದ್ದೆ. ಇವಾಗ ಇದು ಮತ್ತೆ ನಾವು ಅದನ್ನು ರನ್ ಮಾಡೋದಕ್ಕೆ ಮತ್ತೆ ಟೈಪ್ ಮಾಡೋದು ಅವಶ್ಯಕತೆ ಇಲ್ಲ. ಕೀಬೋರ್ಡ್ ಒಳಗಡೆ ಅಪ್ ಯಾರೋ ಇರುತ್ತೆ, ಆ ಅಪ್ ಮೇಲೆ ಕ್ಲಿಕ್ ಮಾಡಿ ಇದು ಪ್ರೀವಿಯಸ್ ಆಗಿರೋ ನಾವೇನು ಟೈಪ್ ಮಾಡಿದ್ರು ಅದು ಎಕ್ಸಾಕ್ಟ್ ಕೀಬೋರ್ಡು ಬರುತ್ತೆ. ಅದು ಮಾಡಿ ಎಂಟರ್ ಕ್ಲಿಕ್ ಮಾಡಿ ಬರುತ್ತೆ ನೋಡಿ. ಇವಾಗ ಒಂದು ಚೂರು ಸ್ಪೇಸಸ್ ಇಲ್ಲದೆ ಔಟ್ಪುಟ್ ಯಾವ ಥರ ಕೊಟ್ಟಿದೆ, ಎರಡೂ ಆಡ್ ಮಾಡಿದೆ. ಆಡ್ ಮಾಡಿರೋದು ಏನಪ್ಪ ಅಂತಂದರೆ ಇವಾಗ ಇದೇನಂತಪ್ಪ ಅಂತಂದರೆ ಇದನ್ನು ಆಪರೇಟರ್ ಅಂತ ಕರೀತಾರೆ. ಇದನ್ನೇನಂತ ಕರೀತಾರೆ, ಇವಾಗ ಇದೊಂದು ವೇರಿಯೇಬಲ್ ಅಂತ ನಾವು ಬರೆದ್ರಿ. ಇವಾಗ ಇದೊಂದು ಡೇಟಾನ ನಾವು ಇದ್ರ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಬೇಕಪ್ಪ ಅಂತಂದರೆ ಇದು ಆಪರೇಟರು. ಇವೇನಂತ ಕರೀತಾರೆ, ಆಪರೆಂಡ್ ಅಂತ ಕರೀತಾರೆ. ಆಪರೆಂಡ್ ಪ್ಲಸ್ ಆಪರೆಂಡ್ ಈಕ್ವಲ್ಸ್ ಟು ಒಂದು ಡೇಟಾ ಬರ್ತೈತೆ. ಅದು ಯಾರು ಮಾಡ್ತಾಯಿರೋದು, ಪೈಥಾನ್ ಮಾಡ್ತಿರೋದು. ಸೊ ಇವಾಗ ಇಲ್ಲೊಂದು ಸಿಂಪಲಾಗಿ ಎಕ್ಸಾಂಪಲ್ ಅರ್ಥ ಮಾಡ್ಕೊಬೇಕಪ್ಪ ಅಂತಂದರೆ ನಾನಿವಾಗ ನಾವಿವಾಗ ಒಂದು ಫೈಂಡ್ ಔಟ್ ಮಾಡ್ಬೇಕು. ಇವಾಗ ಇದು ನನಗೆ ಏನು ಕೊಡ್ತು, ಡೇಟಾ. ಸರಿ, ಇದು ನನಗೆ ಡೇಟಾ ಕೊಡ್ತಿದ್ದು. ಇವಾಗ ಈ ಡೇಟಾ ನನಗೆ ಕೊಡ್ತು, ನಾನು ಆ್ಯಡ್ ಮಾಡಿದಾಗ ಈ ಡೇಟಾ ನನಗೆ ಕೊಡ್ತು. ಇವಾಗ ನಾನು ಇದರೊಳಗಡೆ ಒಂದನ್ನು ಫೈಂಡ್ ಔಟ್ ಮಾಡಬೇಕು. ಐ ವಾಂಟ್ ಟು ಫೈಂಡ್ ಔಟ್ ಒಂದು ಥಿಂಗನ್ನ ಫೈಂಡ್ ಔಟ್ ಮಾಡಬೇಕು. ಏನು ಫೈಂಡ್ ಔಟ್ ಮಾಡಬೇಕು, ಇದರೊಳಗಡೆ APP ಅನ್ನೋ ಒಂದು ಆಲ್ಫಾಬೆಟ್ ಇದೆಯಾ ಇಲ್ವಾ ಅನ್ನೋದನ್ನ ನಾನು ತಿಳ್ಕೊಬೇಕು ಇವಾಗ. ಸರಿನಾ? ಅದನ್ನು ತಿಳ್ಕೊಬೇಕಪ್ಪ ಅಂತಂತಂದರೆ ಇದಕ್ಕೆ ಸಮ್ ಮೆಥಡ್ಸು ಬೈ ಡಿಫಾಲ್ಟ್ ಒಳಗಡೆ ಇವಾಗ ನಾವು ಏನಂತ ನೋಡಿದ್ರಿ, ಇಲ್ಲಿ ಕ್ಲಾಸು str ಇದು ನೋಡಿದ್ರಲ್ವಾ ಔಟ್ಪುಟ್. ನಾವು ಟೈಪ್ ಇದನ್ನು ಬಳಸಿದಾಗ ನಮಗೆ ಔಟ್ಪುಟ್ ಏನು ಬಂತು, ಈ ಔಟ್ಪುಟ್ ಕೊಡ್ತು. ಸೊ ಈ ಕ್ಲಾಸ್ ಒಳಗಡೆ ಬೈ ಡಿಫಾಲ್ಟಾಗಿ ಸಮ್ ಮೆಥಡ್ಸ್ನ ಬರೆದಿರ್ತಾರೆ, ಮೀನ್ಸ್ ಕೋಡ್ನ ಬರೆದಿರ್ತಾರೆ. ನಾವು ಅದನ್ನು ಯೂಸ್ ಮಾಡ್ಕೊಂಡು ನೋಡ್ಬೇಕು. ಇವಾಗ ಅದರೊಳಗಡೆ ಯಾವ ಥರ ಏನೇ ಇತ್ತಂತೆಲ್ಲ ನಾವು ತಿಳ್ಕೊಬೇಕು. ಇವಾಗ ಇದನ್ನು ಇನ್ನೂ ಸಿಂಪಲ್ ನಾವು ಅರ್ಥ ಮಾಡ್ಕೊಬೇಕಪ್ಪ ಅಂತಂತಂದರೆ ಇವಾಗ ನನ್ನ ಹತ್ರ ಒಂದು ಮನಿ ಬಾಕ್ಸ್ ಐತೆ, ಮನಿ ಬಾಕ್ಸ್. ಓಕೆನಾ? ನಮ್ಮದು ಪಾಕೆಟ್ ಮನಿ ನಮ್ಮ ಹತ್ರ ನಮ್ಮ ಫಾದರ್ ಆಗಲಿ ಪೇರೆಂಟ್ಸ್ ಆಗಲಿ ಕೊಡ್ತಾರೆ. ಅದನ್ನು ನಾವು ಈ ಪಾಕೆಟ್ ಮನಿ ಬಾಕ್ಸ್ ಒಳಗೆ ಹಾಕ್ತೀರಿ. ಸಿಂಪಲಾಗಿ ಇವಾಗ ನಮ್ಮ ಹತ್ರ ಕಾಯಿನ್ಸ್ ಅಂದರೆ ಯಾವ್ದಾರು ಡೇಟಾ ಇದೆಯಪ್ಪ. ಇವಾಗ ಮನಿ ಅನ್ನೋದು ಡಿಫ್ರೆಂಟ್ ಮನಿ ಅನ್ನೋದು ಇದೆ. ರುಪೀಸ್ ಒಳಗಡೆ ಅಂದರೆ ಕಾಯಿನ್ಸ್ ಒಳಗೆ ನೋಡೋದಿದ್ರೆ ₹1 ನೋಡ್ಬೋದು, ₹2 ಕಾಯಿನ್ಸ್ ನೋಡ್ಬೋದು, ₹5 ಕಾಯಿನ್ಸ್ ನೋಡ್ಬೋದು,
ಕಾಯಿನ್ಸ್ದು ಇವಾಗ ಎಷ್ಟು ಟೈಪ್ ಕಾಯಿನ್ಸ್ನ ನಾವು ನೋಡ್ಬೋದು. ಅದೇ ಥರನೇ ನೋಟ್ಸ್ ಒಳಗೆ ಬಂದರೂ ಕೂಡ ನಾವು 10 ರೂಪಿ ನೋಟ್ಸ್ ನೋಡ್ಬೋದು, 20 ರುಪೀಸ್ ಕಾಯಿನ್ಸ್ ನೋಟ್ಸ್ನ ನೋಡ್ಬೋದು, 50 ರೂಪಿ ನೋಟ್ ನೋಡ್ಬೋದು, 100 ರೂಪಿ ನೋಡ್ಬೋದು. ಈ ಥರ ಡಿಫ್ರೆಂಟ್ ನಾವು ಈ ಮನಿ ಒಳಗಡೆ ಈ ಥರ ನೋಡ್ಬೋದು. ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಮನಿ ನೋಡ್ಬೋದು. ಕಾಯಿನ್ಸ್ ಒಳಗಡೆ, 2 ನೋಟ್ಸ್ ಒಳಗಡೆ, ಆ ಕಾಯಿನ್ಸ್ ಒಳಗಡೆ ಡಿಫ್ರೆಂಟ್ ಆದ ಕಾಯಿನ್ಸ್ನ ನೋಡ್ಬೋದು. ಮತ್ತು ನೋಟ್ಸ್ ಒಳಗಡೆ ಡಿಫ್ರೆಂಟ್ ರುಪೀಸ್ ಕರೆನ್ಸಿನ ನಾವು ನೋಡ್ಬೋದು. ಇವಾಗ ನಾವು ಇದನ್ನು ನಮ್ಮ ಪಾಕೆಟ್ ಮನಿ ಬಂದಾಗ ನಾವು ಸೇವ್ ಏನು ಮಾಡ್ತೀರಿ, ನಮ್ಮ ಹತ್ರ ಎಷ್ಟಿರುತ್ತೋ ಅವಾಗ ಆ ಟೈಮಿಗೆ ಏನಿರುತ್ತೋ ಆ ಕಾಯಿನ್ಸ್ ಏನಿರುತ್ತೋ ಅದನ್ನೆಲ್ಲವೂ ನಾವು ಮನಿ ಬಾಕ್ಸ್ ಒಳಗಡೆ ನಾವು ಹಾಕ್ತಿದ್ದೀವಲ್ವ. ಹಾಕೋದು ಯಾವ ಥರ ಹಾಕ್ತಿದ್ದೀರಿ, ಒಂದು ಆಕ್ಸಸ್ ಇದೆ ಅದಕ್ಕೆ. ಸೊ ಮೇಲೆ ಒಂದು ಸಮ್ ಪಾಯಿಂಟ್ ಆಫ್ ಮೀನ್ಸ್ ಸಮ್ ಮೋಲ್ ಇರುತ್ತೆ, ಅದರೊಳಗೆ ನಾವು ಪಾಕೆಟ್ ಮನಿನ ನಾವು ಸ್ಟೋರ್ ಮಾಡ್ತಾಯಿದ್ದೀವಿ ಅಲ್ವಾ. ಅದೇ ರೀತಿ ಇವಾಗ ಇದ್ರೊಳಗೆ ನಾನು ಹಾಕ್ಬೇಕು. ಇವಾಗ ಇದ್ರೊಳಗಡೆ ನಮ್ದು ಏನಾದ್ರು ಒಂದು ಆ್ಯಡ್ ಮಾಡ್ಬೇಕು. ಇವಾಗ ಆ್ಯಡ್ ಮಾಡೋಕೆ ನಾವೇನು ಬಳಸಿದ್ರೆ ಇದನ್ನು ಬಳಸಿದೆ ನನಗೆ ಇವಾಗ ಈ ಥರ ಬೇಕಾಗಿಲ್ಲ. ಸಮ್ ಮೆಥಡ್ಸ್ನ ನಾನು ಯೂಸ್ ಮಾಡಿ ಆ್ಯಡ್ ಮಾಡಿದೆ. ಸೊ ಇವಾಗ ಅದನ್ನು ನಾನು ಮಾಡಬೇಕಪ್ಪ ಅಂತಂದರೆ ನಾವು ಇದ್ರೊಳಗಡೆ ಏನೇನು ಮೆಥಡ್ಸ್ ಇದೆ ಅಂತ ತಿಳ್ಕೊಬೇಕು. ಇವಾಗ ಇದರೊಳಗಡೆ ಒಂದು ಟೂಲ್ ಥರ ಅರ್ಥ ಮಾಡ್ಕೊಳ್ಳಿ. ಇದರೊಳಗಡೆ ಒಂದು ಟೂಲ್ ಇರುತ್ತೆ, ಆ ಟೂಲನ್ನು ಅರ್ಥ ಮಾಡ್ಕೊಬೇಕು. ಇವಾಗ ಅದನ್ನ ಅರ್ಥ ಮಾಡ್ಕೊಬೇಕಪ್ಪ ಅಂತಂತಂದರೆ ಇಲ್ಲಿ ಬಂದರೆ ನಾವು ಪ್ರಿಂಟ್ ಆಫ್ dir, ಇದು ಕೂಡ ಒಂದು ಫಂಕ್ಷನ್ನೇ. ಈ ಡೈರೆಕ್ಟ್ರಿ ಒಳಗಡೆ dir ಒಳಗಡೆ ನಮಗೆ ಸಮ್ ಮೆಥಡ್ಸ್ನ ನಾವು ನೋಡ್ಬೋದು ಏನೇನಿದೆ ಅನ್ನೋದು. ಇವಾಗ ಇದನ್ನು ಕ್ಲಿಕ್ ಮಾಡಿದ್ರೆ ಇದು ನಮಗೆ ಏನು ಕೊಡುತ್ತೆ ನೋಡೋಣ. ಇಲ್ಲಿ ನೋಡಿ, ಇಷ್ಟು ಡೇಟಾನ ನಮಗೆ ರಿಟರ್ನ್ ಮಾಡೈತಿ ಇದು. ನಾನಿಲ್ಲಿ ಇವಾಗ ಅದನ್ನು ಕಂಪ್ಲೀಟಾಗಿ ಪೇಸ್ಟ್ ಮಾಡ್ತೀನಿ. ಇವಾಗ ಇದು ನಮಗೆ ಔಟ್ಪುಟ್ ಕೊಟ್ಟಿರೋದು ಯಾವುದದು, dir ಆಫ್ FRUITS, ಓಕೆನಾ. ಇದ್ರದ್ದು ಔಟ್ಪುಟ್ ಕೊಟ್ಟಿರೋದು. ಇವಾಗ ನೀವೀಗ ಇಲ್ಲಿ ಅಂಡರ್ಸ್ಕೋರು ಇವನ್ನೆಲ್ಲ ನೋಡಿಬಿಡ್ರಿ. ಇವಾಗ ಇಲ್ಲಿಗೆ ಬನ್ನಿ. ಇವಾಗ ಇಲ್ಲಿಗೆ ಬನ್ನಿ. ಇವನ್ನೇನು ನೋಡಬೇಡ್ರಿ, ಇದೆಲ್ಲ ನಮಗೆ ಬೇಕಾಗಿಲ್ಲ, ಈ ಸದ್ಯಕ್ಕೆ ಬೇಕಾಗಿಲ್ಲ. ಇವಾಗ ಇದು ಕ್ಲಾಸ್ ಒಳಗಡೆ ಇದು ಸ್ಟ್ರಿಂಗ್ ಅನ್ನೋದೊಂದು ಕ್ಲಾಸ್ ಟೈಪ್ ನಾವು ತಿಳ್ಕೊಂಡ್ರಲ್ವ, ಇವೆಲ್ಲ ನಮಗೆ ಬೇಕಾಗಿಲ್ಲ. ಸೊ ಇದನ್ನು ನಾನು ತೆಗಿತಾ ಇದ್ದೀನಿ. ಇವಾಗ ನಮಗೆ ಇನ್ನು ಮಿಕ್ಕಿರೋದು ಇಷ್ಟು ಕೊಟ್ಟಿದ್ದು ನಮಗೆ. ಅಷ್ಟರೊಳಗಡೆ ಈ ಸ್ಟ್ರಿಂಗ್ ಅನ್ನೋ ಕ್ಲಾಸ್ ಒಳಗಡೆ ನಮಗೆ ಇಷ್ಟೊಂದನ್ನು ಮೆಥಡ್ಸ್ನ ಬಿಲ್ಡ್ ಮಾಡವ್ರೆ. ಸೊ ಇವಾಗ ನಾನಿವಾಗ ಇದರೊಳಗಡೆ ಒಂದೊಂದೇ ನೋಡ್ಕೊಂತ ಬರೋಣ. ಸೊ ಇವಾಗ ಕ್ಯಾಪಿಟಲೈಸನ್ ಅಂದರೆ ನಾನು ತೊಗೊತೀನಿ. ಈ ಕ್ಯಾಪಿಟಲೈಸ್ ಅನ್ನೋದನ್ನ ನಾನು ತೊಗೊತಾ ಇದ್ದೀನಿ ಇವಾಗ. ಸೊ ಇವಾಗ ಇದನ್ನು ನಾನು ಹೆಂಗೆ ನೋಡ್ಬೇಕಪ್ಪ ಅಂತಂತಂದರೆ, FRUTS ಡಾಟ್ ಕ್ಯಾಪಿಟಲೈಸ್. ಇದನ್ನು ನಾನು ಹಿಂಗೆ ಬಳಸಿದ್ರೆ, ಹಿಂಗೆ ಬಳಸಿ ಕ್ಯಾಪಿಟಲೈಸ್ ಅನ್ನೋದು ಇವಾಗ ನೋಡಿ, ಇವಾಗ ಡಾಟ್ ಇದು ಹಿಂಗೆ ಬರದೆ. ನಾವು ಅವಾಗಲೇ ಪ್ರಿಂಟ್ ಬಂದು ಈ ಯೆಲ್ಲೋ ಕಲರ್ ಇರೋದು ಬ್ರಾಕೆಟ್, ಫ್ಲವರ್ ಬ್ರಾಕೆಟ್ನ ಬರೆದ್ರೆ ಅದು ಫಂಕ್ಷನ್ ಅಂತ ಹೇಳಿದೆ. ಇವಾಗ ಡಾಟ್ ಆದಮೇಲೆ ಬರ್ತಾ ಇರೋದು ಇದೇನಪ್ಪ ಅಂತಂದರೆ ಮೆಥಡ್ ಅಂತ ಕರಿತೀವಿ. ಸೊ ಇವಾಗ ಇದೇನು ಕೊಡುತ್ತೆ ನೋಡೋಣ ಔಟ್ಪುಟ್. ನೋಡಿ, ಕ್ಯಾಪಿಟಲೈಸ್ ಮಾಡಿದಾಗ ನೋಡಿ, ಇವಾಗ ಕ್ಯಾಪಿಟಲೈಸ್ ಮಾಡಿದಾಗ ಫಸ್ಟ್ ಲೆಟರ್ನ ABP ಏನಂತಿತ್ತು, ಫಸ್ಟ್ ಲೆಟರ್ನ ಕ್ಯಾಪಿಟಲೈಸ್ ಮಾಡೈತೆ. ಈ ಮೆಥಡ್ ಏನು ಮಾಡಿದೆ,
ಫಸ್ಟ್ ಲೆಟರ್ನ ಕ್ಯಾಪಿಟಲೈಸ್ ಮಾಡೈತೆ. ನಮಗೆ ಇಲ್ಲಿ ಫ್ರೂಟ್ಸ್ ಒಳಗೆ ನಮ್ಗೆ ಏನಿದೆ ಇದ್ರೊಳಗದು ಆಪಲ್ ಮಾತ್ರ ಐತೆ, ಅದಕ್ಕೆ ನಮಗೆ ಆಪಲ್ ಮಾತ್ರ ಕೊಟ್ಟೈತೆ. ನಾನು ಇವಾಗ ಇದನ್ನು ಯೂಸ್ ಮಾಡಿಲ್ಲ, ಇದನ್ನು ನಾನು ಕೊಡಲಿಲ್ಲ. ಇದನ್ನು ನಾನು ಕೊಡಬೇಕಪ್ಪ ಅಂತಂತಂದರೆ ಇದನ್ನು ನಾನು ಸಪ್ರೇಟಾಗಿ ಇದನ್ನು ತೆಗೆದುಬಿಡ್ತೀನಿ. ನಿಮಗೆ ಇವಾಗ ಇದು ಅರ್ಥ ಆಗಲ್ಲ, ಸೊ ಇದನ್ನು ತೆಗೆದುಬಿಡ್ತೀನಿ. ಇಲ್ಲಿ ಡಿಫ್ರೆನ್ಸ್ ನೋಡಿ, ಇದನ್ನು ಬರ್ಕೊಳ್ಳಿ. ಇವಾಗ ನೋಡಿ, ಇವಾಗ ಫ್ರೂಟ್ಸ್ ಒಳಗಡೆ ಏನಿಂತ ವೇರಿಯಬಲ್ ಒಳಗಡೆ ಏನಿದೆಯಪ್ಪ ಆಪಲ್ ಅಂತ ಇದೆಯಲ್ವಾ. ಇವಾಗ ನಾನು ಇವಾಗ ಕ್ಯಾಪಿಟಲೈಸ್ ಮೆಥಡ್ನ ಬಳಸಿರೋದ್ರಿಂದ ಈ ವರ್ಡ್ ಒಳಗಡೆ ಫಸ್ಟ್ ಲೆಟರ್ನ ಆಪಲ್ ಅಂತಾಗಿ ಕೊಡ್ತು. ಮೀನ್ಸ್ ಫಸ್ಟ್ ಲೆಟರ್ನ ಕ್ಯಾಪಿಟಲ್ ಲೆಟರ್ನಾಗಿ ಇದು ಈ ಮೆಥಡ್ ಅನ್ನೋದು ಕನ್ವರ್ಟ್ ಮಾಡ್ತು. ಸೊ ಅದೇ ಥರನೇ ಇಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಇದೆ. ಇವನ್ನ ನಾಳೆ ಕಂಪ್ಲೀಟಾಗಿ ಯಾವುದೇ ರೀತಿ ನಮಗೆ ಇದು ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ನಾವು ನೋಡೋಣ ನಾಳೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.